ನಾನು ಮತ್ತೆ ರಾಜಕೀಯಕ್ಕೆ ಬಂದೇ ಬರ್ತೀನಿ, ಇಡೀ ದೇಶವೇ ನೋಡುವಂತೆ ಒಳ್ಳೆಯ ರಾಜಕಾರಣಿಯಾಗಿ ಬೆಳೆಯುತ್ತೇನೆ. ಬಾಗಲಕೋಟೆಯ ವೇಮನ ಜಯಂತ್ಯೋತ್ಸವದಲ್ಲಿ ಜನಾರ್ದನ್ ರೆಡ್ಡಿ ಗುಡುಗಿದ್ದಾರೆ. ಕುರಿತಾಗಿ ಬ್ರೇಕಿಂಗ್ ನ್ಯೂಸ್. ನಾನು ಮತ್ತೆ ರಾಜಕೀಯಕ್ಕೆ ಬಂದೇ ಬರ್ತೀನಿ, ಇಡೀ ದೇಶವೇ ನೋಡುವಂತೆ ಒಳ್ಳೆಯ ರಾಜಕಾರಣಿಯಾಗಿ ಬೆಳಿತೀನಿ. ಬಾಗಲಕೋಟೆಯ ವೇಮನ ಜಯಂತ್ಯೋತ್ಸವದಲ್ಲಿ ಜನಾರ್ದನ್ ರೆಡ್ಡಿ ಗುಡುಗಿದ್ದಾರೆ. ನಾನು ಮತ್ತೆ ರಾಜಕೀಯಕ್ಕೆ ಬರೋಕೆ 1 ವರ್ಷವಷ್ಟೇ ಸಾಕು. 2008ರಲ್ಲಿ ಬಿಎಸ್ವೈ ಸರ್ಕಾರ ರಚನೆಯಾಗುವಾಗ ಒಬ್ಬ ರೆಡ್ಡಿಯಾಗಿ ಕೆಲಸ ಮಾಡಿದ್ದೇನೆ. ನನ್ನ ಜೀವನವನ್ನ 2 ಭಾಗವಾಗಿ ನಾನು ನೋಡ್ತೀನಿ. ಮಂತ್ರಿ, ಅಧಿಕಾರ, ಹೆಲಿಕಾಪ್ಟರ್ ಮೊದಲ ಹಂತದ ಜೀವನ ಆಗಿದ್ರೆ, ರೆಡ್ಡಿ ಸಮಾಜದ ಜೊತೆಗಿನ ಜೀವನ 2ನೇ ಹಂತದ ನನ್ನ ಜೀವನದ ಭಾಗವಾಗಿ ಇರುತ್ತೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಕ ತಂಗಿಯರನ್ನ ತಾಯಂದಿರನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನಾನು ಈ ಒಂದು ಪಾದಯಾತ್ರೆಗೆ ನಾನು ಬರಲಿಲ್ಲ. ಹಾಗಾಗಿ ನನ್ನ ಮಾಧ್ಯಮ ಸ್ನೇಹಿತರು ದಯಮಾಡಿ ಯಾವುದೇ ಒಂದು ವಿಚಾರ ಅಂದ್ರೆ ಕೆಲವೊಬ್ರು ಅವರವರು ಕೆಲವೊಂದು ನಾನು ಫೇಸ್ಬುಕ್ ಗಳಲ್ಲಿ ಓದ್ತಾ ಇರೋ ಟೈಮಲ್ಲಿ ಕೆಲವೊಂದು ಪ್ರಶ್ನೆಗಳಾಗ್ತಾ ಇರ್ತಾರೆ. ಅದರಲ್ಲಿ ಯಾವ ಪುಣ್ಯಾರ್ಥಕ್ಕೆ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ರಾಜಕೀಯ ಸ್ವಾರ್ಥನ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದ್ರೆ, ಇವತ್ತು ನನ್ನ ಎದೆ ಮುಟ್ಟಿ ಇವತ್ತು ವೇಮನ ಮತ್ತು ಹೇಮರೆಡ್ಡಿ ಮೇಲೆ ನಾನು ಆಣೆ ಕೇಳ್ತೀನಿ. ಇವತ್ತು ಭಗವಂತ ಇವತ್ತು ನನ್ನ ಹೇಳ್ತಾ ಇದ್ರು, ನನ್ನ ಜೀವನ 2 ಭಾಗಗಳಾಗಿ ಇವತ್ತು ವಿಭಜನೆ ಮಾಡಬೇಕು ಅಂತ ಹೇಳಿ. ಇವತ್ತು ಮೊದಲನೇ ಜೀವನ ಐಶ್ವರ್ಯ, ಸಂಪತ್ತು, ಹೆಲಿಕಾಪ್ಟರ್ಗಳು, ವಿಮಾನಗಳು, ರಾಜಕೀಯ, ಮಂತ್ರಿ, ಅಧಿಕಾರ ಅದೆಲ್ಲದನ್ನ ನಾನು ನೋಡಿದ್ದೀನಿ. ನನ್ನ 2ನೇ ಇವತ್ತು ನನ್ನ ಮತ್ತೆ ಒಂದು ಜೀವನ ನಂದು ಪ್ರಾರಂಭ ಆಗಿದೆ. ಇದರಲ್ಲಿ ನನ್ನ ಮೊದಲ ಆದ್ಯತೆ ಇವತ್ತು ನನ್ನ ರೆಡ್ಡಿ ಜನಾಂಗದ ನನ್ನ ಅಣ್ಣ ತಮ್ಮಂದಿರ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಇರುವಂತ ರೆಡ್ಡಿಗಳನ್ನ ಒಗ್ಗೂಡಿಸಿ ಇವತ್ತು ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಾನು ಮಾಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಒಂದ್ ಕಡೆ ಬಿಜೆಪಿಯಿಂದ ದೂರ, ಮತ್ತೊಂದ್ ಕಡೆ ಕಾನೂನು ಹಿಂದೆ ಕಾಯ್ತನ ಇದೆ. ಇನ್ನು ಮೈನಿಂಗ್ ಪ್ರಕರಣಗಳಾಗಿರಬಹುದು, ಅಕ್ರಮ ಆಸ್ತಿ, ಹೀಗೆ ಅನೇಕ ಕೇಸ್ಗಳು ಇವ್ರ ಮೇಲೆ ಇರುವಂತಹದ್ದು. ಇದರ ಮಧ್ಯೆನೆ ಮತ್ತೆ ನಾನು ಬರ್ತೀನಿ, ರಾಜಕಾರಣಕ್ಕೆ ಬರ್ತೀನಿ ಅನ್ನುವಂತಹ ಕನಸನ್ನ ಕಾಣ್ತಿದ್ದಾರಲ್ಲ, ಹೇಗೆ ಅಂತ? ಖಂಡಿತವಾಗೂ ನಮ್ರತ, ಇವತ್ತು ಬಾಗಲಕೋಟೆಗೆ ವೇಮನರ ಒಂದು ಜಯಂತಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಗೆ ಒಂದು ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದ ಜನಾರ್ದನ್ ರೆಡ್ಡಿ ಅವರು ಒಂದು ಕೂಡಲ ಸಂಗಮದ ಒಂದು ಕ್ರಾಸ್ ನಲ್ಲಿ ಒಂದು ಕಾರ್ಯಕ್ರಮ ನಡೆಸಿ ಅಲ್ಲಿಂದ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ಸುಮಾರು 7 ಕಿಲೋಮೀಟರ್ ಪಾದಯಾತ್ರೆ ನಡೆಸುವಂತ ಕಾರ್ಯಕ್ರಮ ಇದಾಗಿತ್ತು. ಇಲ್ಲಿ ಒಂದು ವೇದಿಕೆ ಮೇಲೆ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ತಮ್ಮ ಒಂದು ಎದುರಾಳಿಗಳಿಗೆ ಮತ್ತು ಅವರ ರಾಜಕೀಯ ಹಿನ್ನಡೆಗೆ ಕಾರಣ ಆದಂತವರಿಗೆ ಒಂದು ಟಾಂಗ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿದ್ರು. ಅವ್ರ ಜೊತೆಗೆ ಏನಂತಂದ್ರೆ ಮಾತಿನ ಧಾಟಿಯಲ್ಲಿ ಅವರು ಹೇಳಿರುವಂತದ್ದು, ನನ್ನ ಜೀವನವನ್ನ 2 ವಿಭಾಗದಲ್ಲಿ ವಿಭಜನೆ ಮಾಡಿದ್ರೆ, ಮೊದಲನೇ ಹಂತದಲ್ಲಿ ನಾನು ಸಾಕಷ್ಟು ಐಷಾರಾಮಿ ಜೀವನವನ್ನ ನಡೆಸಿದ್ದೇನೆ, ಅಧಿಕಾರವನ್ನು ಕೂಡ ಅನುಭವಿಸಿದ್ದೇನೆ, ಹೆಲಿಕಾಪ್ಟರ್ಗಳಲ್ಲಿ, ವಿಮಾನಗಳಲ್ಲಿ ತಿರುಗಾಡಿದ್ದೇನೆ. ಬಳಿಕ ನನಗೆ ಸ್ವಲ್ಪ ಕಷ್ಟದ ಕಾಲ ಬಂದಿತ್ತು. ನಂತರ ಈಗ ಆ ಒಂದು ಕಷ್ಟ ಕಾಲಗಳೆಲ್ಲವೂ ಕೂಡ ದೂರ ಆಗ್ತಾ ಇದ್ದಾವೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತೆ ನಾನು ರಾಜಕೀಯಕ್ಕೆ ಬಂದೇ ಬರ್ತೇನೆ. ನಾನು ಮನಸ್ಸು ಮಾಡಿದ್ರೆ ರಾಜಕೀಯಕ್ಕೆ ಬರೋದಕ್ಕೆ 1 ವರ್ಷ ಸಾಕು. ಈ ಒಂದು ನನ್ನ ರಾಜಕೀಯ ಬೆಳವಣಿಗೆಯನ್ನು ತಡಿಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ. ದೇಶದ ಮಟ್ಟದಲ್ಲಿ ಅಂದ್ರೆ ದೇಶವೇ ನನ್ನ ಹತ್ರ ತಿರುಗಿ ನೋಡುವಂತ ಮಟ್ಟದಲ್ಲೂ ಕೂಡ ನನ್ನ ಬೆಳೆಗೆ ಸಾಧ್ಯವಿದೆ ಅನ್ನತಕ್ಕಂಥ ಒಂದು ಮಾತನ್ನ ಹೇಳಿರುವಂತದ್ದು ನಮ್ರತ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ.